ಸುರತ್ಕಲ್ನ ಗೋವಿಂದ ದಾಸ್ ಕಾಲೇಜು ಹಾಗೂ ಅಗರೆ ಶ್ರೀನಿವಾಸ್ ಭಾಗವತ ಸಂಸ್ಕರಣಾ ವೇದಿಕೆ ಸುರತ್ಕಲ್ ವತಿಯಿಂದ ಯಕ್ಷಯಾನ 2026 ಸಮಾರೋಪ ಸಮಾರಂಭ ಅಗರೆ ಸಂಸ್ಮರಣೆ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಯಕ್ಷಕೇಸರಿ ಅಗರೆ ರಘುರಾಮ ಭಾಗವತ ವೇದಿಕೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನ ಕಟೀಲು ಕ್ಷೇತ್ರದ ಆನುವಂಶಿಕ ಮುಕ್ತೇಸರಾದ ವೇದಮೂರ್ತಿ ಶ್ರೀ ಕಮಲಾದೇವಿ ಪ್ರಸಾದ ಅಸರಣ್ಣ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಅವರು ಆಶೀರ್ವಚನ ನೀಡಿದರು. ಭಾರತ ಕಲಾ ಇದ್ದ ಹಾಗೆ ಸುರತ ಕಲಾ. ಭಾರತ ಅಂದರೆ ಜ್ಞಾನದಲ್ಲೇ ರತರಾಗಿರುವವರು ಭಾರತರು ಅಂತ. ಅದೇ ರೀತಿ ಒಳ್ಳೆಯದರಲ್ಲೇ ರತರಾಗಿರತಕ್ಕಂತಹ ಕಲಾ ಪ್ರಪಂಚವನ್ನು ಬೆಳೆಸತಕ್ಕಂಥ ಮನೋಭಾವವಿರುವಂತಹ ಸುರತ್ಕಲ್ಲಿನ ಮಹನೀಯರು. ಗೋವಿಂದ ದಾಸ ಎಂಬಲ್ಲಿಯೂ ಕಲಾ ಪ್ರಪಂಚದ ಧ್ವನಿಯುಂಟು. ದಾಸ ಪರಂಪರೆ ಇಡೀ ನಮ್ಮ ಕಲಾ ಪ್ರಪಂಚವನ್ನು, ಕೀರ್ತನಾ ಪ್ರಪಂಚವನ್ನು ಬೆಳೆಸಿತು ದಾಸ ಪರಂಪರೆ. ಹಾಗಾಗಿ ಶ್ರೀ ಗೋವಿಂದನ ದಯವಾಗುವಂದದಿ ಎಲ್ಲವೂ ಆ ಗೋವಿಂದನಿಗೆ ಸಮರ್ಪಣೆಯಾಗಬೇಕೆಂಬ ದೃಷ್ಟಿಯಿಂದ ಅದರಲ್ಲಿಯೂ ಕೂಡ ಒಂದು ಕಲಾ ಪ್ರಪಂಚದ ಧ್ವನಿ ಇದೆ. ಅಂತಹ ಉತ್ತಮವಾದ ವೇದಿಕೆ ಇದು. ಅಗರೆ ರಘುರಾಮ ಭಾಗವತ ಪ್ರಶಸ್ತಿಯನ್ನ ಸಿರಿಬಾಗಿಲು ವೆಂಕಪ್ಪಯ್ಯ ಸಂಸ್ಕೃತಿ ಪ್ರತಿಷ್ಠಾನ ಕಾಸರಗೋಡು ಇವರಿಗೆ ಪ್ರದಾನಿಸಲಾಯಿತು. ಅಗರೆ ಪ್ರಶಸ್ತಿಯನ್ನ ಕಲ್ಲಾಡಿ ಶ್ರೀದೇವಿ ಪ್ರಸಾದ್ ಶೆಟ್ಟಿಯವರಿಗೆ ಪ್ರದಾನಿಸಿ ಸನ್ಮಾನಿಸಲಾಯಿತು. ಪತ್ರಕರ್ತರು ಮತ್ತು ವಿವಿಧ ಕ್ಷೇತ್ರದ ಸಾಧಕರಿಗೆ ಇದೇ ವೇಳೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಅಗರಿ ರಾಘವೇಂದ್ರ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅಗರಿ ಶ್ರೀನಿವಾಸ ಭಾಗವತರ ಶತಮಾನೋತ್ಸವವನ್ನು ಮಾಡಿದರು. ಅದು 2 ದಿನ ಬಹಳ ವಿಜೃಂಭಣೆಯಿಂದ ಆಯಿತು. ಎಲ್ಲ ಪತ್ರಿಕೆಯವರು ಎಲ್ಲರೂ ಕೂಡ ಬರೆದ್ರು. ಮುಂದೆ ಆ ಅಗರಿಯವರ ಈ ಶತಮಾನೋತ್ಸವದ ಹಾಗೆ ಎಲ್ಲರೂ ಮಾಡಬೇಕು ಅಂತ ಹೇಳುವಂಥದ್ದು ನೆಸ್ಟ್ ಆಯಿತು. ಆಗ ಅಗರಿ ಶ್ರೀನಿವಾಸ ಭಾಗವತರು ಮತ್ತೆ ಈ ನಮ್ಮ ಎಲ್ಲ ಅಸರಣ್ಣರ ಹಿರಿಯರು ಅಜ್ಜನೊಟ್ಟಿಗಿದ್ರು. ಅದು ನಮಗೆ ಪಟ್ಟದಲ್ಲಿ ಗೊತ್ತಾಯಿತು. ಅಂದ್ರೆ ನಮ್ಗೆ ಆಗ ಗೊತ್ತಿರಲಿಲ್ಲ. ಆದ್ರೆ ನಾವು ಕೂಡ ಕಟೀಲಿಗೆ ಕಾಲೇಜಿಂದ ಹೋಗ್ಲಿಕ್ಕೆ ಆರಂಭ ಮಾಡ್ತಿದ್ವಿ. ಸುಮಾರು 35-40 ವರ್ಷದಿಂದ ಕಾಲೇಜಿಂದಲೇ ಹೋಗ್ಲಿಕ್ಕೆ ನಾವು ಆರಂಭ ಮಾಡಿದಾಗ ಆಗ ನಮಗೂ ಕೂಡ ಅಲ್ಲಿನ ಎಲ್ಲ 6 ಜನ ಅಸರಣ್ಣರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲಿತ್ತು. ಹಾಗಾಗಿ ಅಲ್ಲೇ ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮ ಇಲ್ಲಿನ ಎಲ್ಲ ಕಾರ್ಯಕ್ರಮ ಅಸರಣ್ಣರು ಬರಲೇಬೇಕು. ಅವರಿಂದ ಅದು ನಡೀತಾ ಇದೆ. ಹಾಗಾಗಿ ಇಲ್ಲಿಗೆ ನಾವು ಹೇಳಿದಾಗೆ ವೇದಮೂರ್ತಿ ಶ್ರೀಯುತ ಕಮಲಾದೇವಿ ಪ್ರಸಾದ್ ಅಸರಣ್ಣರು ಅವರು ವಿಶೇಷವಾಗಿ ವಾಗ್ಮಿಯೂ ಹೌದು, ಯಕ್ಷಗಾನದಲ್ಲೂ ಕೂಡ ಇದ್ದಾರೆ. ಅವರು ಅತ್ಯುತ್ತಮ ವಿದ್ವಾಂಸರು ಹೌದು. ಆಮೇಲೆ ನಮ್ಮ 20-30 ವರ್ಷದಿಂದ ಗ್ರಾಹಕರು ಹೌದು. ಎಲ್ಲವೂ ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿದೆ. ಮುಖ್ಯ ಅತಿಥಿಗಳಾಗಿ ಮೂಡುಬಿದ್ರಿಯ ಧನಲಕ್ಷ್ಮಿ ಕ್ಯಾಶ್ಯೋ ಇಂಡಸ್ಟ್ರೀಸ್ನ ಮಾಲೀಕರಾದ ಶ್ರೀಪತಿ ಭಟ್, ಸುರತ್ಕಲ್ನ ಹಿಂದೂ ವಿದ್ಯಾದಾಯಿನಿ ಸಂಘದ ಅಧ್ಯಕ್ಷರಾದ ಜಯಚಂದ್ರ ಹತ್ವಾರ್, ಯುಗಪುರುಷ ಕಿನ್ನಿಗೋಳಿಯ ಕೆ ಭುವನಾಭಿರಾಮ ಉಡುಪ, ಶ್ರೀಕೃಷ್ಣ ಪ್ರಕಾಶ್ ಉಳಿತಾಯ, ಡಾಕ್ಟರ್ ವಾದ್ಯರಾಜ ಕಲ್ಲುರಾಯ, ಗೋವಿಂದಾಸ್ ಕಾಲೇಜಿನ ಪ್ರೊಫೆಸರ್ ರಮೇಶ್ ಭಟ್, ಪ್ರಾಂಶುಪಾಲರಾದ ಪ್ರೊಫೆಸರ್ ಹರೀಶ್ ಆಚಾರ್ಯ, ಯಕ್ಷಗಾನ ಸಂಚಾಲಕರಾದ ಪೂರ್ಣಿಮಾ ಯತೀಶ್ ರೈ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.